ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತು ವಿದ್ಯಾ ಇವತ್ತು ಕ್ಯಾಂಪಸ್ಸಿಗೆ ಎಲ್ಲರೂ ಹೋಗಿದ್ದಾರೆ, ವಿದ್ಯನ ಫ್ಯಾಮಿಲಿ ಸಮೇತ ಹೋಗಿದ್ದಾರೆ. ವಿದ್ಯಾಗೆ ನಿನ್ನೆ ತಾನೇ ಕಾಲಿಗೆ ಡಾಕ್ಟರು ನೀ ಕ್ಯಾಪ್ ಹಾಕಿ ಭದ್ರವಾಗಿ ಒಂದು ಸ್ಟಿಕ್ ಕೊಟ್ಬಿಟ್ಟು ನಡೆದಾಡೋ ಹಾಗೆ ಹೇಳಿದರು. ಆದರೂ ಓಕೆ ಆಯಿತು, ನಡೆದಾಡೋಕ್ಕೆ ಏನು ತೊಂದರೆ ಆಗ್ತಿಲ್ಲ, ಓಕೆ ಆಯಿತು. ಇವಾಗ ಎಲ್ಲರೂ ಮಲ್ಕೊಂಡು ರಕ್ತನ ದಾನ ಮಾಡೋದು ಅಂತ ಆಯಿತು. ಎಲ್ಲರೂ ಮಲ್ಕೊಂಡು ರಕ್ತದಾನ ಮಾಡೋ ಟೈಮಿಗೆ ಭಾಷಣ ಎಲ್ಲ ಇತ್ತು, ಎಲ್ಲ ಭಾಷಣ ಮಾಡಾಯಿತು. ಶಿವರಾಮೇಗೌಡ ಭಾಷಣ ಮಾಡಾಯಿತು, ಮತ್ತು ಡಾಕ್ಟರ್ ಸೀನಿಯರ್ಸ್ ಅವರೆಲ್ಲ ಭಾಷಣ ಮಾಡಾಯಿತು. ಹಿರಿಯರು ಎಲ್ಲರೂ ಭಾಷಣ ಮಾಡಿ ಎಲ್ಲ ಮುಗ್ದಾದ್ಮೇಲೆ ಈಗ ರಕ್ತದಾನ ಮಾಡೋದು ಅಂತ ಅಂದರೆ ಶಿವರಾಮೇಗೌಡ ಅಂದರೆ ಮಿನಿಸ್ಟ್ರು ಮನೆಯವರು ಫಸ್ಟ್ ಮಾಡೋದು ಅಂತ ಆಯಿತು. ಸರಿ, ಫಸ್ಟು ಶಿವರಾಮೇಗೌಡ ಮಲ್ಕೊಂಡು ರಕ್ತ ಕೊಡೋಕೆ ಮಲಗಿದ್ದಾಯಿತು. ಆಮೇಲೆ ಮೋನ ಮಲಗಿದ್ದಾಯಿತು. ಆಮೇಲೆ ಅಜ್ಜಿ ಬಂದು ನಿಮ್ಮದಿಬ್ಬರದಾದ್ಮೇಲೆ ನಾನು ಕೊಡ್ತೀನಿ ಅಂದಿದ್ದಾಯಿತು. ಆದರೆ 60 ವರ್ಷ ಆದಮೇಲೆ ರಕ್ತ ತಗೊಳ್ಳಲ್ಲ ಅಜ್ಜಿ, ಪರವಾಗಿಲ್ಲ ಬೇಡ ಅಂತಂತಾರೆ. ಆಮೇಲೆ ಇವಳು ಸಾವಿತ್ರಿ ಮಗಳು, ಆಮೇಲೆ ಚಿತ್ರನ ಮಗಳು, ಅಲ್ಲ ಚಿತ್ರನಮ್ಮ, ಸಾರಿ, ಎಲ್ಲರೂ ರಕ್ತ ಕೊಡೋಕ್ಕೆ ಮಲ್ಕೊಂಡು ಕೊಡ್ತಾಯಿದ್ದಾರೆ. ಚಿತ್ರ ಅವ್ವ ನಾವು ಕೊಡಬೇಕೇನವ ಅಂತಾಳೆ. ಮತ್ತು ಮನೇಲಿ ಸುಮ್ಮನೆ ಇರ್ನಾರ್ದೆ ನಾವು ಹೋಗೋಣ ಅಂತ ಹಿಂಸೆ ಕೊಟ್ಕೊಂಡು ಬಂದೆ, ಅನುಭವಿಸು ಇವಾಗ ಅಂತ ಹೇಳ್ತಾಳೆ. ಯಾರವ ಕೊಡ್ತಾರೆ ರಕ್ತ ಕೊಟ್ಟರು? ನಾವು ಫಸ್ಟೇ ಇಷ್ಟಿದಪ್ಪ ಇದ್ದೀವಿ, ರಕ್ತ ಕೊಟ್ಟರು ಸಣ್ಣಾಗಲ್ವೇನವ? ಏನಾಗಲ್ಲಮ್ಮ, ರಕ್ತಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ರಕ್ತ ಎಷ್ಟು ಕೊಡ್ತೀರೋ ಅಷ್ಟು ಕೂಡ್ಕೊಳ್ಳುತ್ತೆ, ರಕ್ತದೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಲ್ಕೊಂಡು ರಕ್ತ ಕೊಡ್ತಾಯಿರ್ತಾರೆ. ಲಾಸ್ಟಲ್ಲಿ ಭದ್ರನ ಸರ್ದಿ ಬರುತ್ತೆ. ಭದ್ರ ಹೋಗಲ್ಲ ನೀನು ಕೊಟ್ಬಿಡೋ ಅತ್ಲಾಗೆ ಅಂತ ಹೇಳ್ತಾನೆ ಶಿವರಾಮೇಗೌಡ. ಭದ್ರ ಸರಿ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೋತಾನೆ. ಆಮೇಲೆ ಡಾಕ್ಟರ್ಸ್ ಹೇಳ್ತಾರೆ, ವಿದ್ಯಾ ನೀವೇ ನಿಮ್ಮ ಯಜಮಾನ್ರಿಗೆ ರಕ್ತ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಮೇಡಮ್ ಅಂತೇಳಿ ಅವಳು ಹೋಗ್ತಾಳೆ. ಅಲ್ಲಿ ಸ್ಟಿಕ್ ಇಟ್ಬಿಟ್ಟು ಕೂತ್ಕೊಂಡು ಚೇರ್ ಮೇಲೆ ಅವ್ರು ಇನ್ನೊಬ್ರು ಇರ್ತಾರಲ್ಲ ಅಸ್ಟೆಂಟಿಗೆ ಹೇಳ್ತಾಳೆ, ತಗೊಂಡು ಬನ್ನಿ ಹೋಗಿ ಅಂತೇಳಿ. ಏನು ತರಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ಅವಾಗ ತರ್ತಾರೆ ಇರಿ ಅಂತ ಹೇಳಿ ಆಮೇಲೆ ಮಲಗಿರ್ತಾನೆ. ಇಷ್ಟು ದಪ್ಪ ಸೂಜಿ ತಗೊಬಂತು ಹಿಂಗೆ ಇಟ್ಕೊಬಿಡ್ತಾಳ. ಇವನಿಗೆ ಹೆದರಿಕೆ ಆಗ್ಬಿಡುತ್ತೆ. ಇಷ್ಟು ದಪ್ಪ ಸೂಜಿನ ಚುಚ್ತೀರಾ? ಅಯ್ಯಪ್ಪ ಇಷ್ಟು ದಪ್ಪ ಸೂಜಿದ, ಒಳ್ಳೆ ಯಪ್ಪ ದಬ್ಬಳ ಇದ್ದಂಗಿದೆ, ಈ ಸೂಜಿ ಚುಚ್ಚಿದ್ರೆ ನನಗೆ ನೋವಾಗಲ್ವ ಅಂತ ಎದ್ದು ಕೂತ್ಕೋತಾನೆ. ಆದರೆ ಏನಾಗಲ್ಲ ಬಿಡಿ, ನೀವು ಕಾಡಿನ ಸಿಂಹ ಅಲ್ವಾ, ನಿಮಗೇನೂ ಆಗಲ್ಲ. ಅವರಿಗೆಲ್ಲ ಸಣ್ಣ ಸಣ್ಣ ಸೂಜಿ, ನೀವು ಕಾಡಿನ ರಾಜ, ಕಾಡಿನ ಸಿಂಹ ಅಲ್ವಾ, ನಿಮಗೆ ದೊಡ್ಡ ಸೂಜಿನೇ ಆಗಬೇಕು ಅಂತ ಹೇಳ್ತಾಳೆ. ಅದೆಲ್ಲ ಸುಮ್ಮನೆ ಹಂಗೆಲ್ಲ ಇಲ್ಲ ಅಂತಾನೆ. ಏನಿಲ್ಲ, ನೀವು ಕಾಡಿನ ಸಿಂಹ, ನಿಮಗೇನೂ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡ ಬಂದು ಮಲ್ಕೋತಾನೆ. ಫಸ್ಟು ಜನ ಎಲ್ಲ ನೋಡ್ತಾ ಇರ್ತಾರೆ, ಮೈದಾನ ಅಲ್ವಾ, ಹಾಗಾಗಿ ಮಿನಿಸ್ಟ್ರು ಬಂದು ರಕ್ತ ಕೊಡ್ತಿದ್ದಾರೆ ಅಂದರೆ ಎಷ್ಟು ಜನ ಬೇಕು ನೋಡೋಕ್ಕೆ, ಹಾಗಾಗಿ ಎಲ್ಲ ಬಂದಿದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಆಮೇಲೆ ಮೋನಾನು ಕೊಡ್ತಾಳೆ, ಮತ್ತು ಭಾಗೀರಥಿನೂ ಹೇಳ್ತಾರೆ ನಾನು ಕೊಡ್ತೀನಿ ಅಂತ. ಆದರೆ 60 ವರ್ಷ ಆಗಿರೋದ್ರಿಂದ ತಗೊಳ್ಳಲ್ಲ ಅಂತಾರೆ. ಸರಿ ಓಕೆ ಫೈನ್, ಎಲ್ಲರದ್ದು ಆಗೋಗುತ್ತೆ. ಈ ಕಡೆ ಇವಂದು ಒಂದೇ ಪ್ರಾಬ್ಲಮ್ ಆಗಿರೋದು, ಭದ್ರಂದು. ಇನ್ನೆಲ್ಲರೂ ಪಾಟ್ಲೆ ಎಲ್ಲರೂ ಕೊಡ್ತಾಯಿದ್ದಾರೆ ಬಿಡಿ. ಎಲ್ಲ ಬಂದವರೆಲ್ಲ ರಕ್ತ ಕೊಟ್ಟು ರಕ್ತದಾನ ಮಾಡೇ ಹೋಗ್ತಾಯಿದ್ದಾರೆ. ಪ್ರತಿಯೊಬ್ಬರು ಮಾಡಬೇಕು ಅಂತ ಶಿವರಾಮೇಗೌಡ ಯಾವಾಗ ಹೇಳಿದ್ನೋ ಭಾಷಣದಲ್ಲಿ, ಪ್ರತಿಯೊಬ್ಬರು ರಕ್ತ ನಾವು ಕೊಡ್ತೀವಿ, ನಾವು ದಾನ ಮಾಡ್ತೀವಿ ಅಂತ ಹೇಳ್ತವ್ರೆ. ಆಮೇಲೆ ಭದ್ರಂದು ಇನ್ನೂ ಕತೆ ಮುಗ್ದಿಲ್ಲ. ಏಕೆಂದರೆ ಅವನಿಗೆ ಹೆದರಿಕೆ. ಅವನು ಈ ಕಡೆಯಿಂದ ಎದ್ದುಬಿಟ್ಟು ಆಚೆ ಕಡೆ ಹೋಗ್ತಿದ್ದಾನೆ. ಸೂಜಿ ತೊಗೊಂಡು ಚುಚ್ತಿಯಲ್ಲ, ಏಟಾಗಲ್ವಾ, ಏನು ನೀನು ಈ ಥರ ಮಾಡ್ತೀಯ ಅಂತ ಕೇಳ್ತಾನೆ. ಏನಾಗಲ್ಲ ಮಲ್ಕೊಳ್ಳಿ ಸುಮ್ಮನೆ, ಸೂಜಿ ಚಿಕ್ಕದೇ ಇರುತ್ತೆ, ದೊಡ್ಡದೇನಿರಲ್ಲ ಅಂತಾಳೆ. ಸರಿ ಅದೆಂಥ ಸೂಜಿ ಚುಚ್ಚು ನೋಡ್ತೀನಿ ಅಂತೇಳಿ. ಇನ್ನೂ ಇವಳು ಡಾಕ್ಟ್ರೇ ಆಗಿಲ್ಲ, ಆಗಲೇ ಇವಳಿಗೆ
ರಕ್ತ ತಗೊಳ್ಳೋ ಅಂತ ಹೆಂಗೆ ಗೊತ್ತಾಗುತ್ತೆ ಇವಳಿಗೇನು ಬರಲ್ಲ ಅಂತ ಅವನು. ಆಮೇಲೆ ಡಾಕ್ಟ್ರ್ ಹೇಳ್ತಾರೆ, ಇಲ್ಲ ಇಲ್ಲ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಎಲ್ಲ ಗೊತ್ತು ವಿದ್ಯಾಗೆ, ನೀವೇನು ಭಯಪಡಬೇಡಿ ಸರ್, ನೀವು ಮಲ್ಕೊಳ್ಳಿ, ಮಲ್ಕೊಂಡು ಅವರು ರಕ್ತ ತೆಗಿತಾರೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಸೀನಿಯರ್ಸ್ ಡಾಕ್ಟರ್ಸ್ ಎಲ್ಲ ಹೇಳಿಬಿಟ್ಟು ಹೋಗ್ತಾರೆ. ಈ ಕಡೆ ಶಿವರಾಮೇಗೌಡ ರಕ್ತ ಕೊಡ್ತಾ ಆರಾಮಾಗಿ ಹಾಗೆ ನಿದ್ದೆ ಹೋಗ್ತಾಯಿದ್ದಾನೆ. ಮತ್ತು ಪ್ರತಿಯೊಬ್ಬರು ಮೋನನು ಕೂಡ ಅವಳು ರಕ್ತ ಕೊಡ್ತಿದ್ದಾಳೆ. ಆಮೇಲೆ ಚಂಪನಮ್ಮ, ಈಶ್ವರಿ, ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ಇನ್ಯಾರಿರಬೇಕು, ಎಲ್ಲರೂ ಮಲ್ಕೊಂಡು ಅವ್ರವ್ರ ಪಾಡಿಗೆ ಅವರು ರಕ್ತ ಕೊಡ್ತಾಯಿದ್ದಾರೆ. ರಕ್ತದಾನ ಮಹಾದಾನ ಅಂತ ಫಸ್ಟೇ ಇದೆಯಲ್ಲ, ಹಾಗಾಗಿ ರಕ್ತ ಕೊಡೋದು ಎಷ್ಟೋ ಜನಕ್ಕೆ ಇರಲ್ಲ ಪಾಪ, ಪ್ರಾಬ್ಲಮ್ ಆಗಿರುತ್ತೆ. ಇಂಥ ಶಿಬಿರಗಳು ಮಾಡಿ ಶೇಖರಣೆ ಮಾಡಿ ಇಟ್ಬಿಟ್ಟು ಬ್ಲಡ್ ಬ್ಯಾಂಕಲ್ಲಿ ಯಾವಾಗ ಅಂದರೆ ಆವಾಗ ರೋಗಿಗಳಿಗೆ ಅರ್ಜೆಂಟು ಬ್ಲಡ್ ಬೇಕು ಅಂದವ್ರಿಗೆ ಅದನ್ನು ತಂದು ಹಾಕೋಕ್ಕೆ ಅನುಕೂಲ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಬಾಟ್ಲಲ್ಲಿ ಏನು ತೆಕ್ಕೊಳ್ಳಲ್ಲ, ಸ್ವಲ್ಪ ಚಿಕ್ಕದು ಅವರಿಗೆ ಗೊತ್ತಿರುತ್ತೆ ಇಷ್ಟೇ ತೆಗಿಬೇಕು ಒಂದು ಮನುಷ್ಯನಿಂದ ಅಂತ, ಅಷ್ಟೇ ತೆಕ್ಕೊಳ್ತಾರೆ. ಅದ್ರ ಮೇಲೇನು ತೆಗಿಯಲ್ಲ. ಆದರೆ ಭದ್ರ ಭಯಪಟ್ಕೊಂಡು ಎದ್ದು ಕೂತ್ಕೊಳ್ಳೋದು ಮಾಡ್ತಾಯಿರ್ತಾನೆ. ಕೊನೆಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅರ್ಥ ಆಗುತ್ತೆ ಅವನಿಗೆ, ಆಗ ಸುಮ್ಮನಾಗ್ತಾನೆ. ಡಾಕ್ಟರ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಆವಾಗ ಗೊತ್ತಾದಾಗ ಸುಮ್ಮನಾಗ್ತಾನೆ. ಅಲ್ಲಿವರೆಗೆ ಹೆಂಡ್ತಿ ಹತ್ರ ಹಾರಾಡ್ತಾನೆ ಇರ್ತಾನೆ. ಏನು ನನ್ನ ಸಾಯಿಸ್ಬೇಕು ಅಂತ ಮಾಡಿಯಾ ಅಥವಾ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಅದಕ್ಕೆಲ್ಲ ನೀವು ಮಲ್ಕೊಳ್ಳಿ ಭದ್ರೇಗೌಡ್ರೆ, ಅವರು ತೆಗಿತಾರೆ, ವಿದ್ಯಾ ಅವರಿಗೆ ಅವೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ, ಅವರೆಲ್ಲ ತೆಗಿತಾರೆ, ನೀವೇನು ಭಯಪಡಬೇಡಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಡಾಕ್ಟ್ರು. ಆವಾಗ ಸರಿ ಹಾಗಾದರೆ ಅಂತ ಹೇಳ್ಬಿಟ್ಟು ಮಲ್ಕೋತಾನೆ. ಆಮೇಲೆ ಈ ಕಡೆ ಈಶ್ವರಿ ಅವರೆಲ್ಲರೂ ಕೂಡ, ಈಶ್ವರಿ ಹುರ್ಕೋತಾ ಇರ್ತಾಳೆ, ಸುಮ್ಮನೆ ಮನೇಲಿದ್ದಿದ್ರು ಆಗೋದು, ಈ ಚಿತ್ರದ ಮಾತು ಕೇಳಿ ಬಂದು ಇಲ್ಲಿ ಬೇರೆ ಬ್ಲಡ್ ಕೊಟ್ಟು ಹೋಗಬೇಕು, ಬೇಕಿತ್ತ ಇದೆಲ್ಲ ನಮಗೆ ಅಂತೇಳಿ. ಅವ್ವ ಹೆಂಗವ್ವ ಕೊಡೋದು ಅಂತ ಅವಳು ಕೇಳಿದ್ರೆ ಅವಳಿಗೂ ಉಗಿತಾಳೆ ಸರಿಯಾಗಿ. ಸುಮ್ಮನೆ ನಿಮ್ಮ ಮನೇಲಿ ಇರ್ನಾರ್ದೆ ಓಡಿ ಬಂದೆ, ಈಗ ಕೊಡು ಹೋಗು ಅಂತ ಹೇಳ್ಬಿಟ್ಟು. ಆಮೇಲೆ ಇಬ್ಬರು ಬ್ಲಡ್ ಕೊಟ್ಟು ಅವರು ಏನು ತೊಂದರೆ ಆಗೋಲ್ಲ, ಎಲ್ಲರೂ ಕೊಡ್ಬೋದು, ಬ್ಲಡ್ ಕೊಡೋದಕ್ಕೇನು ಸಮಸ್ಯೆ ಏನಾಗಲ್ಲ. ಇದು ಇವತ್ತಿನ ಈ ವಿಡಿಯೋದಲ್ಲಿ ಇವಂದೇ ಭದ್ರಂದೇ ಸ್ವಲ್ಪ ಭಯದ್ದು, ಏಕೆಂದರೆ ಆ ಸೂಜಿ ನೋಡಿ ಭಯಪಡೋದು, ಆ ಟ್ಯೂಬ್ ನೋಡಿ ಭಯಪಡೋದು, ಆ ಥರ ಇವನು ಮಾಡ್ತಾಯಿರ್ತಾನೆ. ಇಷ್ಟು ಭಯಪಡಿಸೋದನ್ನು ನೋಡಿ, ಇಷ್ಟು ಧೈರ್ಯವಂತರು ನೀವು ಭಯಪಡ್ತಿರಲ್ಲ ರಕ್ತ ಕೊಡೋದಕ್ಕೆ ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾರೆ. ಆವಾಗ ಮಲ್ಕೋತಾನೆ. ಅದೇನು ಚುಚ್ಚಿ ಯಾವ ಸೂಜಿ ಚುಚ್ಚಿ ನೋಡೇ ಬಿಡ್ತೀನಿ ನಾನು ಅಂತೇಳಿ ಮಲ್ಕೋತಾನೆ. ಆವಾಗ ಅವನ ಹತ್ರ ರಕ್ತ ತಗೊಳ್ಳೋಕ್ಕೆ ರೆಡಿ ಮಾಡ್ತಾರೆ. ಹೀಗೆ ಎಲ್ಲರೂ ಕೂಡ ಇದೇ ರೀತಿ ರಕ್ತ ಕೊಡೋದು. ಅದೇನು ನೋವಲ್ಲ ಮಾಡಲ್ಲ, ಸುಮ್ಮನೆ ಪಾಡಿಗೆ ಅವ್ರು ಮಲ್ಕೊಂಡಿದ್ರೆ ಪಾಡಿಗೆ ಇದು ರಕ್ತ ಬರುತ್ತೆ, ಇಷ್ಟು ಗಂಟೆ ಟೈಮು ಅಂತ ಹೇಳಿರ್ತಾರೆ, ಅಷ್ಟು ಗಂಟೆಗೆ ನಾವು ರಕ್ತ ತಗೊಂಡ್ರೆ ಆಯಿತು. ವಿದ್ಯಾ ಭದ್ರ ಹಂಗೆಲ್ಲ ಬೈದಿದ್ನಲ್ಲ, ಅದಕ್ಕೆ ಅದ್ರ ಸಿಟ್ಟಿಗೆ ಆ ಥರ ಸೂಜಿ ತೋರಿಸಿ ಭಯಪಡಿಸ್ತಾಳೆ ಅಷ್ಟೇ. ಅದೇನು ದೊಡ್ಡ ವಿಷಯ ಏನಾಗಲ್ಲ. ಅದರಲ್ಲಿ ಅವಳ ಫ್ರೆಂಡ್ ಬೇರೆ ಅದನ್ನು ತೋರಿಸ್ತಾಳೆ, ತೋರಿಸಿದ್ರೆ ಭಯ ಆಗುತ್ತೆ. ಅಷ್ಟು ದಪ್ಪ ಟ್ಯೂಬನ್ನು ತೋರ್ಸೋಕ್ಕೆ ಹೋದರೆ, ಇಂಜೆಕ್ಷನ್ ಟ್ಯೂಬನ್ನು ಭಯಪಡ್ತಾನೆ. ಇಷ್ಟು ದಪ್ಪ ಚುಚ್ಚುತ್ತೀರಾ ಅಂತ ಹೇಳ್ಬಿಟ್ಟು. ಸರಿ ಚುಚ್ಚಿ ಏನಾಗಲ್ಲ, ನಾವು ಅಂಥವು ಎಷ್ಟೋ ನೋಡಿದ್ದೀವಿ ಅಂತಾನೆ. ವಿದ್ಯಾ ಆಯಿತು ನೋಡಿದರೆ ಸಂತೋಷನೇ, ನಾವು ಕೊಡಬೇಕಾಗಿದ್ದು ಪಾಲಿಸಿ ಈ ಥರ, ಹಂಗಾಗಿ ನಾವು ಇದೇ ಥರ ಬ್ಲಡ್ ತಗೊಳ್ಳೋದು ಅಂತ ಹೇಳ್ತಾಳೆ. ಆವಾಗ ಇವನು ಹೋಗಿ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.